ಇರಾನ್ ಮೇಲೆ ಯುದ್ಧವನ್ನು ಯಾರಿಗೂ ಹೇಳೇ ಇಲ್ವಲ್ಲ, ಶುರು ಮಾಡಿಬಿಟ್ರಲ್ಲ ಅಂತ ಒಂದು ಪ್ರಶ್ನೆ ಬರುತ್ತೆ ಡೊನಾಲ್ಡ್ ಟ್ರಂಪ್ಗೆ. ಪ್ರೆಸ್ ಮೀಟಲ್ಲಿ ಕೇಳ್ತಾರೆ, ಏನು ಯಾರಿಗೂ ಹೇಳದೆ ಕೇಳಿದೆ ಈ ಥರ ದಾಳಿ ಮಾಡಿಬಿಟ್ರಲ್ಲ ಇರಾನ್ ಮೇಲೆ ಅಂತ ಕೇಳಿದಾಗ ಪರ್ಲ್ ಹಾರ್ಬರ್ ಹೆಸರನ್ನು ಹೇಳಿ ಜಪಾನ್ ಅಣಕಿಸಿದ್ದಾರೆ ಟ್ರಂಪ್. ನಿಮಗೆ ಗೊತ್ತಿರಲಿ, ಎರಡನೇ ಮಹಾಯುದ್ಧ ಶುರುವಾಗಿದ್ದೇ ಅಮೇರಿಕದ ನೆಲೆ ಇತ್ತಲ್ಲ, ನೌಕಾ ನೆಲೆ ಇತ್ತು ಪರ್ಲ್ ಹಾರ್ಬರ್ ಅಂತೇಳಿ. ಯಾರ್ಯಾರು ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರಲಿಲ್ಲ. ಅಮೇರಿಕಾ ವಿಚಾರದಲ್ಲಿ ಇದೇ ಜಪಾನ್ ಅದರ ಹಿರೋಶಿಮಾ ನಾಗಸಾಕಿಯ ಮೇಲೆ ದಾಳಿಯಾಗುವ ಮುನ್ನ ಈ ಥರ ಇರಲಿಲ್ಲ. ಜಪಾನ್ ಕೂಡ ಬಹಳ ಅಗ್ರೆಸಿವ್ ಆಗಿತ್ತು, ಅವಾಗ ಆಕ್ರಮಣಕಾರಿಯಾಗಿ ವರ್ತನೆ ಮಾಡ್ತಾ ಇತ್ತು. ಅಮೆರಿಕದ ನೌಕಾ ನೆಲೆ ಪರ್ಲ್ ಹಾರ್ಬರ್ ಅಂಥೇಳಿ ಅದರ ಮೇಲೆ ಏಕಾಏಕಿ ನೂರಾರು ಯುದ್ಧ ವಿಮಾನಗಳಿಂದ ದಾಳಿ ಮಾಡಿಬಿಡುತ್ತದು. ದಾಳಿ ಮಾಡಿದಾಗ ಅಮೆರಿಕಕ್ಕೆ ಉತ್ತರ ಕೊಡೋಕ್ಕೆ ಆಗಲ್ಲ, ಉತ್ತರ ಕೊಡಲಿಕ್ಕೆ ಅದಕ್ಕಾಗಲ್ಲ. ಆ ಮಟ್ಟದ ಪೆಟ್ಟು ತಿಂದಿತ್ತು. ಅನೇಕರು ಸಾವಿಗೀಡಾಗ್ತಾರೆ ಆ ಒಂದು ಪರ್ಲ್ ಹಾರ್ಬರ್ನಲ್ಲಿ. ಇದಾದ ಮೇಲೆ ಅಮೆರಿಕ ನೋಡುವಷ್ಟು ನೋಡಿ 1939ರಲ್ಲಿ ಶುರುವಾದಂಥ ಯುದ್ಧ ಅದು ಎಲ್ಲ ಆದಮೇಲೆ ಯುದ್ಧಕ್ಕೆ ಅಂತ್ಯ ಹಾಡಿದ್ದು ಹೇಗೆ ಅಮೆರಿಕ ಅಂತ ಹೇಳಿದ್ರೆ, ಇತಿಹಾಸದಲ್ಲೇ ಮನುಕುಲದಲ್ಲೇ ನ್ಯೂಕ್ಲಿಯರ್ ಬಾಂಬನ್ನು ಯಾರೂ ಬಳಸಿರಲಿಲ್ಲ. ಆ ಬಾಂಬನ್ನು ಅಮೆರಿಕ ಜಪಾನ್ನ ಮೇಲೆ ಹಾಕಿತು. ಜಪಾನ್ ಅದನ್ನು ಮತ್ತೆ ಅದರ ಮರುನಿರ್ಮಾಣಕ್ಕೆ ಬಹಳ ವರ್ಷಗಳು ಬೇಕಾಯಿತು. ಅದಕ್ಕೆ ಹಾಕಿದ್ದೆ ಪರ್ಲ್ ಹಾರ್ಬರ್ ಘಟನೆಗೆ ಪ್ರತೀಕಾರವಾಗಿಯೇ ಅಮೆರಿಕ ಜಪಾನ್ನ ಮೇಲೆ ಹಿರೋಶಿಮಾ ನಾಗಸಾಕಿ ಮೇಲೆ ದಾಳಿ ಮಾಡಿತು ನ್ಯೂಕ್ಲಿಯರ್ ಬಾಂಬ್ನಿಂದ. ಸೊ ಇದೀಗ ಏನು ಇರಾನ್ ಮೇಲೆ ದಾಳಿ ನೀವು ಯಾರಿಗೂ ಹೇಳೇ ಇಲ್ವಲ್ಲ ಅಂತ ಕೇಳಿದ್ದಕ್ಕೆ ಪರ್ಲ್ ಹಾರ್ಬರ್ ಹೆಸರನ್ನು ಹೇಳಿ ಜಪಾನ್ ಅಣಗಿಸಿರೋದು ಟ್ರಂಪ್. ಹೇಳೋಕ್ಕಾಗಲಿಲ್ಲ, ನಮಗೆ ಸರ್ಪ್ರೈಸ್ ಕೊಡೋಕ್ಕೆ ಇಷ್ಟ. ದಾಳಿ ಮಾಡ್ತೀವಿ, ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ನಮಗೆ ಸರ್ಪ್ರೈಸ್, ಸಡನ್ನಾಗಿ ಶಾಕ್ ಆಗುವ ರೀತಿಯಲ್ಲಿ ನಮಗೆ ಸರ್ಪ್ರೈಸ್ ಕೊಡಬೇಕು ಅಂದರೆ ಬಹಳ ಇಷ್ಟ. ಜಪಾನ್ಗಿಂತ ಚೆನ್ನಾಗಿ ಯಾರಿಗೆ ಗೊತ್ತಿರಿ ಇದು? ಈ ಥರ ಸರ್ಪ್ರೈಸ್ ಕೊಡೋದು ಜಪಾನ್ಗಿಂತ ಚೆನ್ನಾಗಿ ಯಾರಿಗೆ ಗೊತ್ತು? ಪರ್ಲ್ ಹಾರ್ಬರ್ ಸರ್ಪ್ರೈಸ್ ಯಾರಿಗೆ ಹೇಳಿದ್ರು ಅವರು? ಹೇಳಿ ಕೇಳಿ ಮಾಡಿದ್ರಾ? ಹೊಡೆದು ಬಿಡಲಿಲ್ವ ನಮ್ಮನ್ನು? ಜಪಾನ್ ಪ್ರಧಾನಿ ಮುಂದೆನೇ ಅಣಕಿಸಿರೋದು ಟ್ರಂಪ್. Well, one thing, you don't want to signal too much. When we go in, we went in very hard, and we didn't tell anybody about it because we wanted surprise. Who knows better about surprise than Japan? Okay? Why didn't you tell me about Pearl Harbor? Okay? Right? He's asking me, no, you believe in surprise, I think much more so than us. And we had to surprise him, and we did. And because of that surprise, we knocked out, the first 2 days, we probably knocked out 50% of what and much more than we anticipated doing. So if I go and tell everybody about it, there's no longer a surprise.